ನಮಸ್ಕಾರ ವೀಕ್ಷಕರೇ. ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಹಲವು ಮಾಹಿತಿಗಳನ್ನ ಹೊರಹಾಕುವ ಮೂಲಕ ವಿಪಕ್ಷಗಳ ಬಾಯಿ ಮುಚ್ಚಿಸಿದ್ದಾರೆ. ಇರಾನ್ ಯುದ್ಧ ಶುರುವಾದಾಗಿನಿಂದ ಚರ್ಚೆ ಆಗ್ಲೇಬೇಕು ಅನ್ನೋ ಒತ್ತಾಯ ಮಾಡ್ತಾ ಇದ್ರು. ಇವತ್ತು ಆ ಒತ್ತಾಯಗಳಿಗೆಲ್ಲ ಉತ್ತರ ಸಿಕ್ಕಂತಾಗಿದೆ. ಪ್ರಮುಖವಾಗಿ ಯುದ್ಧದ ತೀವ್ರತೆ ಜಾಸ್ತಿ ಆಗಿರೋದಕ್ಕೂ ಮುನ್ನವೇ ಭಾರತಕ್ಕೆ ಅಪಾಯ ಕಾದಿದೆ, ಸಿಲಿಂಡರ್ ಸಮಸ್ಯೆ ಆಗಿದೆ, ದೇಶದ ಜನರ ಕತೆ ಮುಗಿದೇ ಹೋಯ್ತು ಅನ್ನೋ ರೀತಿಯ ಅಜೆಂಡಾ ಒಂದು ಎಲ್ಲಾ ಕಡೆ ಹರಿದಾಡ್ತಾ ಇತ್ತು. ಆದ್ರೆ ಭಾರತ ಪ್ರಸ್ತುತ ಬೆಳವಣಿಗೆಗಳನ್ನ ಹೇಗೆ ಗಮನಿಸ್ತಾ ಇದೆ, ಯಾವ ರೀತಿ ಅಲರ್ಟ್ ಆಗಿದೆ, ದೇಶದ ಜನರ ಮೇಲೆ ಸರ್ಕಾರಕ್ಕೆ ಇರೋ ಕನ್ಸರ್ನ್ ಏನು, ಇದೆಲ್ಲವನ್ನ ಕೂಡ ಮೋದಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಯುದ್ಧ ಆರಂಭವಾದ ಬಳಿಕ ಇಲ್ಲಿಯ ತನಕ ಬೇರೆ ಬೇರೆ ಕಡೆಯಲ್ಲಿರೋ ನಮ್ಮ ದೇಶದ ನಾಗರಿಕರನ್ನ ಹೇಗೆ ಕಾಪಾಡಲಾಗಿದೆ ಅನ್ನೋ ಮಾಹಿತಿಯ ಜೊತೆಗೆ ಹಲವು ಪ್ರಮುಖ ವಿಚಾರಗಳನ್ನ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವಿನ ಯುದ್ಧ ಎಲ್ಲಿಗೆ ಹೋಗಿ ಮುಟ್ಟಲಿದೆ ಅನ್ನೋದು ಯಾರಿಗೂ ಗೊತ್ತಾಗದ ಪರಿಸ್ಥಿತಿಗೆ ಜಗತ್ತು ಇಂದು ಬಂದು ನಿಂತಿದೆ. ಆರಂಭದಿಂದ ಇಲ್ಲಿಯ ತನಕ ಹಲವು ದೇಶಗಳು ಹಲವು ಸಮಸ್ಯೆಯನ್ನ ನೋಡ್ತಾ ಇವೆ. ಭಾರತದಲ್ಲೂ ಕೂಡ ಇಂಧನ ಸಮಸ್ಯೆ ಒಂದು ಹಂತದಲ್ಲಿದೆ. ಆದ್ರೆ ಅದು ತೀರಾ ಕಳಪೆ ಮಟ್ಟಕ್ಕೆ ಹೋಗಿ ಮನೆ ಮನೆಗೂ ಸಮಸ್ಯೆ ಆಗೋದಕ್ಕೆ ಸರ್ಕಾರ ಬಿಟ್ಟಿಲ್ಲ ಅನ್ನೋದು ನಿಜಕ್ಕೂ ಎಲ್ಲರಿಗೂ ಸಂತಸದ ವಿಚಾರ. ಈಗ ವಿಶ್ವದಲ್ಲೇ ಸಮಸ್ಯೆ ಆಗಿದೆ, ನಾನೇನು ಮಾಡೋದಕ್ಕಾಗಲ್ಲ ಅಂತ ಮೋದಿ ಹೇಳೋ ಹಾಗೂ ಇಲ್ಲ, ಹೇಳಿದ್ರೆ ಅದನ್ನ ಜನರು ಒಪ್ಪೋದಿಲ್ಲ. ಅಲ್ಲದೆ ಎಲ್ಲವೂ ಸರಿ ಇರೋವಾಗ್ಲೇ ಬೊಬ್ಬೆ ಹೊಡೆಯೋ ವಿಪಕ್ಷಗಳಂತೂ ಇಂಥ ವಿಚಾರ ಸಿಕ್ಕಿಬಿಟ್ರೆ ಮತ್ತೆ ಅವರನ್ನ ತಡೆಯೋರೇ ಇರೋದಿಲ್ಲ. ಆದ್ರೆ ಅಂತ ತಪ್ಪು ಕಲ್ಪನೆಗಳನ್ನ ತಲೆಯಲ್ಲಿ ಇರಿಸೋ ಅವಶ್ಯಕತೆಯೇ ಇಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲರಿಗೂ ತಲೆಬಿಸಿರೋ ವಿಷಯ ಏನಂದ್ರೆ ಅದು ಇಂಧನ ಹಾಗೂ ತೈಲ. ಆ ವಿಚಾರದ ಬಗ್ಗೆ ಪ್ರಧಾನಿ ಮೋದಿ ಹೇಳಿದ್ದನ್ನ ಮೊದಲು ತಿಳಿಸಿ ಬಿಡ್ತೀವಿ. ಸದ್ಯ ಭಾರತದಲ್ಲಿ ಬರೋಬ್ಬರಿ 53 ಲಕ್ಷ ಮೆಟ್ರಿಕ್ ಟನ್ ತೈಲ ಸ್ಟ್ರಾಟಜಿಕ್ ರಿಸರ್ವ್ ಗಳಲ್ಲಿ ಇದೆ ಅನ್ನೋದನ್ನ ಹೇಳಿದ್ದಾರೆ. ಅಂದಹಾಗೆ ಇದು ಕೇವಲ ಸ್ಟ್ರಾಟಜಿಕ್ ರಿಸರ್ವ್ ಗಳಲ್ಲಿ, ಅಂದ್ರೆ ತೀರಾ ಅಭಾವ ಕಾಡಿದಾಗ ಮಾತ್ರವೇ ಉಪಯೋಗಿಸಲು ಮೀಸಲಿಟ್ಟಿರೋ ತೈಲದ ಸ್ಟೋರೇಜ್ ಲೆಕ್ಕ. ಅಲ್ಲಿಗೆ ಸದ್ಯಕ್ಕಂತೂ ಇಂಧನದ ಕೊರತೆ ಎದುರಾಗೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಅಲ್ಲದೆ ಸದ್ಯ ಈ ರಿಸರ್ವ್ ಗಳಿಂದ ತೈಲ ತೆಗೆದು ಬಳಸೋ ಪರಿಸ್ಥಿತಿ ಬಂದಂತೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಹರ್ಮೋಜ್ ಜಲಸಂಧಿ ಮೂಲಕ ಭಾರತದ ಸಾಕಷ್ಟು ಹಡಗುಗಳು ಸೇಫ್ ಆಗಿ ಭಾರತದ ಬಂದರುಗಳನ್ನ ತಲುಪಿವೆ. ಹಲವು ದೇಶಗಳಿಗೆ ಸಿಗದ ಫೆಸಿಲಿಟಿಯನ್ನ ಇರಾನ್ ಭಾರತಕ್ಕೆ ನೀಡಿದ್ದು ಇಂಥ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ರಾಜತಾಂತ್ರಿಕತೆ ವರ್ಕ್ ಆಗಿದೆ. ಅದರಿಂದ ಭಾರತ ಅಪಾಯದ ಅಂಚಲ್ಲಿ ಇಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಮೋದಿ ಹರ್ಮೋಜ್ ಜಲಸಂಧಿ ಕುರಿತು ಕೂಡ ಮಾತನಾಡಿದ್ದು ಅದನ್ನ ತಡೆ ಹಿಡಿದಿರುವುದನ್ನ ಖಂಡಿಸಿದ್ದಾರೆ. ಇದರಿಂದ ಬೇರೆ ಬೇರೆ ದೇಶಗಳ ವ್ಯವಹಾರಗಳಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಇರಾನ್ ಪರಿಗಣಿಸಬೇಕು ಅನ್ನೋದನ್ನ ಉಲ್ಲೇಖಿಸಿದ್ದಾರೆ. ಅಂದಹಾಗೆ ಈಗ ಅಮೆರಿಕ ಹಾಗೂ ಇರಾನ್ ನಡುವೆ ಹರ್ಮೋಜ್ ಜಲಸಂಧಿ ವಿಚಾರದಲ್ಲೇ ಗಲಾಟೆ ಶುರುವಾಗಿದೆ. ನಮ್ಮ ಶಕ್ತಿ ಘಟಕಗಳ ಮೇಲೆ ದಾಳಿ ಮಾಡಿದ್ರೆ ಕಂಪ್ಲೀಟ್ ಬಂದ್ ಮಾಡ್ತೀವಿ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಆದ್ರಿಂದ ಈ ಸಮಸ್ಯೆ ಉಲ್ಬಣಗೊಂಡ್ರೆ ಭಾರತದ ಕತೆ ಏನು ಅನ್ನೋದಕ್ಕೂ ಕೂಡ ಮೋದಿ ಉತ್ತರ ಕೊಡ್ತಾ ಹೋಗಿದ್ದಾರೆ. ಭಾರತ ಇಂಧನ ಅಥವಾ ತೈಲಕ್ಕಾಗಿ ಕೇವಲ ಒಂದು ದೇಶವನ್ನ ಮಾತ್ರ ಅವಲಂಬಿಸಿಲ್ಲ. ಈ ಮುಂಚೆ ಭಾರತ ಸುಮಾರು 27 ದೇಶಗಳಿಂದ ತೈಲ ಹಾಗೂ ಇಂಧನವನ್ನ ಪಡಿತಾ ಇತ್ತು. ಆದ್ರೆ ಈಗ ಭಾರತ ಸುಮಾರು 41 ದೇಶಗಳಿಂದ ಅನಿಲ ಹಾಗೂ ತೈಲವನ್ನ ಪಡಿತಾ ಇದೆ. ಈ ಎಲ್ಲಾ ದೇಶಗಳ ಜೊತೆಗೆ ಭಾರತ ಸರ್ಕಾರ ನಿರಂತರ ಸಂಪರ್ಕ ಹೊಂದಿದ್ದು ಪ್ರತಿದಿನದ ಅಪ್ಡೇಟ್ಸ್ ಪಡಿತಾ ಇದೆ. ಅಷ್ಟು ಸುಲಭವಾಗಿ ಯಾರು ಹೆದರುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಇದು ತೈಲ ಹಾಗೂ ಇಂಧನ ವಿಚಾರದಲ್ಲಿ ಮೋದಿ ಕೊಟ್ಟ ಕ್ಲಾರಿಟಿ. ಆದ್ರೆ ಇದನ್ನೂ ಮೀರಿ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಅದು ಸುದೀರ್ಘ ಕಾಲದ ಯುದ್ಧದ ಪರಿಸ್ಥಿತಿಗೆ ನಾವು ತಯಾರಾಗಿರ್ಬೇಕು ಅನ್ನೋದು. ಇದನ್ನ ಪ್ರತಿಯೊಬ್ಬರು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ಹೇಳಿರೋ ಹಾಗೆ ಯುದ್ಧ ಭಾರತದ ಕೈಯಲ್ಲಿ ಇಲ್ಲ. ಸರ್ಕಾರ ಕೈಕಟ್ಟಿ ಕೂರದೆ ತಮ್ಮ ಕೈಯಿಂದ ಏನೇನೆಲ್ಲಾ ಪ್ರಯತ್ನಗಳನ್ನ ಮಾಡಬಹುದೋ ಅದನ್ನ ನಿರಂತರವಾಗಿ ಮಾಡುತ್ತೆ. ಆದ್ರೆ ಹೀಗೊಂದು ಪರಿಸ್ಥಿತಿ ಬಂದಿದೆ ಅನ್ನೋ ವಿಚಾರ ಪ್ರತಿಯೊಬ್ಬ ಭಾರತೀಯರ ತಲೆಯಲ್ಲಿ ಇರಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಈ ಹಿಂದೆ ಆತ್ಮನಿರ್ಭರ್ ಭಾರತ್ ಅನ್ನೋ ಪರಿಕಲ್ಪನೆ ತಂದು ಭಾರತ ತನಗೆ ಬೇಕಾಗಿರೋದನ್ನ ತಾನೇ ಸಿದ್ಧಪಡಿಸಿಕೊಳ್ಳಬೇಕು, ಯಾವುದೆಲ್ಲ ನಮ್ಮ ದೇಶದಲ್ಲಿ ಸೃಷ್ಟಿಸೋದಕ್ಕೆ ಸಾಧ್ಯವೋ ಅದನ್ನೆಲ್ಲ ನಾವೇ ಸೃಷ್ಟಿ ಮಾಡಬೇಕು ಅನ್ನೋದನ್ನ ಸಾರಿ ಸಾರಿ ಹೇಳಿದ್ರು. ಅಲ್ಲದೆ ಇದರ ಅಡಿಯಲ್ಲಿ ಭದ್ರತಾ ವಲಯ ಸೇರಿ ಕೈಗಾರಿಕೆಗಳಲ್ಲೂ ದೇಸಿ ವಸ್ತುಗಳ ತಯಾರಿಸೋ ಕೆಲಸ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಯಾಕೆ ಆತ್ಮನಿರ್ಭರ್ ಆಗ್ಬೇಕು ಅನ್ನೋದನ್ನ ಈ ಪರಿಸ್ಥಿತಿ ಇನ್ನೊಮ್ಮೆ ಅರ್ಥ ಮಾಡಿಸಿರೋ ಹಾಗೆ ಕಾಣಿಸ್ತಾ ಇದೆ. ಅಲ್ಲದೆ ಇದೇ ವೇಳೆ ಯಾರು ಹೆದರೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕೂಡ ಮೋದಿ ಪುನರುಚ್ಚರಿಸಿದ್ದಾರೆ. ಈ ಹಿಂದೆ ಕೋವಿಡ್ ನಂತ ಪರಿಸ್ಥಿತಿ ಬಂದಾಗಲೂ ಎಲ್ಲಾ ದೇಶಗಳು ಸಮಸ್ಯೆಯನ್ನ ಅನುಭವಿಸಿದ್ವು. ಭಾರತಕ್ಕೂ ಕೂಡ ಸಮಸ್ಯೆ ಆಗಿತ್ತು. ಆದ್ರೆ ಅದನ್ನ ದಾಟಿ ಬಂದಿರೋದಕ್ಕೆ ಭಾರತೀಯರೇ ಸಾಕ್ಷಿ. ಅದೇ ರೀತಿ ಈಗ ಬಂದಿರೋ ಪರಿಸ್ಥಿತಿ ಕೂಡ ಪರ್ಮನೆಂಟ್ ಅಲ್ಲ. ಭಾರತ ಇದನ್ನ ದಾಟಿ ಬರಲಿದೆ. ಎಲ್ಲರೂ ಧೈರ್ಯವಾಗಿರ್ಬೇಕು ಅನ್ನೋದನ್ನ ಮೋದಿ ಹೇಳಿದ್ದಾರೆ. ಇನ್ನೂ ಪ್ರಮುಖವಾಗಿ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ.
ಇಂಥ ಕಠಿಣ ಸಂದರ್ಭದಲ್ಲೂ ಕೆಲವರು ಹಾಗಂತೆ ಹೀಗಂತೆ ಅಂತ ಹೇಳಿ ರೂಮರ್ ಹಬ್ಬಿಸಿ ಜನರನ್ನ ಹೆದರಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದ್ಯಾವುದನ್ನು ನಂಬಬೇಡಿ, ಸರ್ಕಾರವನ್ನ ನಂಬಿ ಅನ್ನೋದನ್ನ ಹೇಳಿದ್ದಾರೆ. ಇದು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಂತಾಗಿದೆ. ಅಲ್ಲದೆ ಇಂಥ ಕಠಿಣ ಸಂದರ್ಭವನ್ನು ಕೆಲ ಕಿಡಿಗೇಡಿಗಳು ಲಾಭಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ. ಅವರನ್ನ ಸದೆ ಬಡಿಯಬೇಕು ಅನ್ನೋದನ್ನು ಕೂಡ ಮೋದಿ ಹೇಳಿದ್ದಾರೆ. ಯುದ್ಧದಿಂದ ಸಿಲಿಂಡರ್ ಅಭಾವ ಆಗುತ್ತೆ ಅನ್ನೋದು ಜನರಿಗೆ ಗೊತ್ತಾಗಿದೆ ಅನ್ನೋದನ್ನ ಬಲ ಮಾಡಿಕೊಂಡು ಕೆಲವರು ಸ್ಟಾಕ್ ಮಾಡಿ ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರೋ ಕೆಲಸ ಮಾಡ್ತಾ ಇದ್ದಾರೆ. ನಾನು ಎಲ್ಲಾ ರಾಜ್ಯಗಳ ಸರ್ಕಾರಗಳಿಗೂ ಮನವಿ ಮಾಡ್ತೀನಿ, ಇಂಥ ಕೆಲಸ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿ. ಈ ಬಗ್ಗೆ ಕಣ್ಗಾವಲು ಇರಿಸಿ ಯಾರೇ ಈ ರೀತಿ ಮಾಡಿದ್ರು ಅಂತವರ ಮೇಲೆ ಕ್ರಮವನ್ನ ಕೈಗೊಳ್ಳಿ. ನಾವೆಲ್ಲರೂ ಒಗ್ಗಟ್ಟಿನಿಂದ ಜವಾಬ್ದಾರಿಯಿಂದ ಈ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರಧಾನಿಯಾಗಿ ಮೋದಿ ಹೇಳಿರೋ ವಿಚಾರ ಸರಿ, ಆದ್ರೆ ಈ ಕೆಲಸ ಎಲ್ಲಾ ರಾಜ್ಯಗಳಲ್ಲೂ ಆಗುತ್ತಾ, ಎಲ್ಲೆಲ್ಲಿ ಆಗುತ್ತೆ ಎಲ್ಲೆಲ್ಲಿ ಆಗಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ದೇಶದ ಹಿತಕ್ಕಾಗಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಆಚೆ ಕಳಿಸಿ ಅಂತ ಹೇಳಿದ್ದಕ್ಕೆ ಯಾರು ಅದನ್ನ ಮಾಡಿದ್ರು ಯಾರು ಮಾಡಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಆದ್ರಿಂದ ಎಲ್ಲಾ ಸರ್ಕಾರಗಳನ್ನು ನಂಬೋಕಾಗಲ್ಲ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ಇದರ ಜೊತೆಗೆ ಯುದ್ಧ ಶುರುವಾದಾಗಿನಿಂದ ಭಾರತ ಸರ್ಕಾರ ನಮ್ಮ ನಾಗರಿಕರನ್ನ ಹೇಗೆ ಕಾಪಾಡಿದೆ ಅನ್ನೋ ಡೀಟೇಲ್ಸ್ ಅನ್ನ ಕೂಡ ಮೋದಿ ಕೊಡ್ತಾರೆ. ಯುದ್ಧ ಆರಂಭದಿಂದ ಇಲ್ಲಿಯ ತನಕ ಗಲ್ಫ್ ದೇಶಗಳಿಂದ ಭಾರತಕ್ಕೆ ಸುರಕ್ಷಿತವಾಗಿ ಬಂದಿರುವವರ ಸಂಖ್ಯೆ ಬರೋಬ್ಬರಿ 3,75,000 ಅನ್ನೋದನ್ನ ಮೋದಿ ತಿಳಿಸಿದ್ದಾರೆ. ಈ ಪೈಕಿ ಭೀಕರ ಯುದ್ಧ ಪೀಡಿತ ಇರಾನ್ನಿಂದಲೇ 1,000 ಜನರು ಭಾರತಕ್ಕೆ ಸುರಕ್ಷಿತವಾಗಿ ಬಂದಿದ್ದಾರೆ. ಟೂರಿಸ್ಟ್, ಕೆಲಸದ ಹಿನ್ನೆಲೆ ಅಲ್ಲಿಗೆ ಹೋದವರು, ವಿದ್ಯಾರ್ಥಿಗಳು ಎಲ್ಲರೂ ಇದರಲ್ಲಿದ್ದಾರೆ. ಈಗಲಾದರೂ ಅಷ್ಟೇ ಯುದ್ಧ ಪೀಡಿತ ದೇಶಗಳಲ್ಲಿ ಇರೋ ನಮ್ಮ ನಾಗರಿಕರ ಮೇಲೆ ಭಾರತ ಸರ್ಕಾರ ಗಮನ ಇಟ್ಟಿದೆ. 24/7 ಅವರ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಅವರ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ. ಅವರಿಗೆ ಎಲ್ಲಾ ಫೆಸಿಲಿಟಿಗಳನ್ನ ನೀಡೋದರ ಜೊತೆಗೆ ಹೆಲ್ಪ್ ಲೈನ್ ನಂಬರ್ಗಳನ್ನು ಕೂಡ ಒದಗಿಸಲಾಗಿದೆ. ಸುರಕ್ಷಿತವಾಗಿ ಕರ್ಕೊಂಡು ಬರ್ತೀವಿ ಅನ್ನೋದನ್ನ ಮೋದಿ ಪುನರುಚ್ಚರಿಸಿದ್ದಾರೆ. ಅಂತಿಮವಾಗಿ ಯುದ್ಧದ ಬಗ್ಗೆ ಭಾರತದ ಸ್ಟ್ಯಾಂಡ್ ಏನು ಅಂತ ಕೇಳ್ತಾ ಇದ್ದ ವಿಪಕ್ಷಗಳಿಗೂ ಕೂಡ ಮೋದಿ ಉತ್ತರ ಕೊಡ್ತಾರೆ. ಯಾವುದೇ ಪ್ರಸಂಗದಲ್ಲೂ ಯುದ್ಧವನ್ನ ಭಾರತ ಪ್ರೋತ್ಸಾಹಿಸೋದಿಲ್ಲ. ಈಗ ನಡೀತಾ ಇರೋ ಯುದ್ಧದ ಬಗ್ಗೆ ಆದ್ರೂ ಅಷ್ಟೇ ಆದಷ್ಟು ಬೇಗ ಯುದ್ಧ ನಿಲ್ಲಬೇಕು, ಶಾಂತಿ ಸ್ಥಾಪನೆ ಆಗಬೇಕು ಅನ್ನೋದೇ ನಮ್ಮ ನಿಲುವು. ಇದಕ್ಕಾಗಿ ಭಾರತ ಯಾವ ರೀತಿಯ ಸಹಾಯವನ್ನ ಬೇಕಾದ್ರೂ ಮಾಡಲು ಸಿದ್ಧವಿದೆ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲಿಗೆ ನಮಗೆ ಇಷ್ಟ ಬಂದ ದೇಶಕ್ಕೆ ಸರ್ಕಾರ ಬೆಂಬಲ ಕೊಡಬೇಕು ಅನ್ನೋ ತಲೆಕೆಟ್ಟವರಿಗೆ ರಾಜತಾಂತ್ರಿಕತೆ ಹೇಗಿರುತ್ತೆ ಅನ್ನೋದನ್ನ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಉಳಿದಂತೆ ಗಲ್ಫ್ ದೇಶಗಳಲ್ಲಿ ನಮ್ಮವರ ಸ್ಟೇಟಸ್ ಏನು, ಅಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಯನ್ನೇ ಕ್ಯಾನ್ಸಲ್ ಮಾಡಿಸಿರೋದು, ಇಂಥ ಸಾಕಷ್ಟು ವಿಚಾರಗಳನ್ನ ಮೋದಿ ಬಿಚ್ಚಿಟ್ಟಿದ್ದಾರೆ. ಪ್ರಧಾನಿ ಮೋದಿಯ ಭಾಷಣ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋದರ ಜೊತೆಗೆ ಮುಂದೆ ಸಂಭವಿಸಬಹುದಾದ ಪರಿಸ್ಥಿತಿ ಬಗ್ಗೆಯೂ ಅರಿವಿರಲಿ ಅನ್ನೋ ಅಲರ್ಟ್ ಮೆಸೇಜ್ ಅನ್ನ ಕೂಡ ಭಾರತೀಯರಿಗೆ ಕೊಟ್ಟಿದೆ. ಅಂದಹಾಗೆ ಟೀಕಿಸುವವರು, ಇರಾನ್ ಪರ ಬೀದಿಗೆ ಇಳಿದವರು, ಸಂಸತ್ ಮುಂದೆ ಬೇಕಾಬಿಟ್ಟಿ ಗಲಾಟೆ ಮಾಡಿ ದೇಶದ ಮರ್ಯಾದೆ ಕಳೆದವರು ಸೇರಿ ಭಾರತದ ಒಳಗಿರೋ ಪಾಕ್ ಪ್ರೇಮಿಗಳು ಗಮನಿಸಬೇಕಾದ ಅಂಶ ಏನಂದ್ರೆ, ಇವತ್ತು ಪಾಕಿಸ್ತಾನದಲ್ಲಿ 1 ಲೀಟರ್ ಪೆಟ್ರೋಲ್ಗೆ 305 ರೂಪಾಯಿ. ವಿಧಾನಸೌಧದ ಮುಂದೆ ಪಾಕಿಸ್ತಾನಕ್ಕೆ ಜೈಕಾರ ಹಾಕೋ ಅಸಹ್ಯ ಜನ್ಮಗಳಿಗೂ ಈಗ ಪಾಕಿಸ್ತಾನಕ್ಕೆ ಹೋದ್ರೆ ಲೀಟರ್ ಪೆಟ್ರೋಲಿಗೆ ಅಷ್ಟೇ ದುಡ್ಡು ಕೊಡ್ಬೇಕು. ನೀನು ನಮಗೆ ಜೈಕಾರ ಹಾಕಿದಿ ಅಂತ ಅವರು ಡಿಸ್ಕೌಂಟ್ ಕೊಡೋದಿಲ್ಲ. ಆದ್ರೆ ಪಾಕ್ ಪ್ರೇಮಿ ರಾಕ್ಷಸರು ಅಲ್ಲಿಗೆ ಹೋಗೋದಿಲ್ಲ. ಯಾಕೆ ಅನ್ನೋದಕ್ಕೆ ಕಾರಣ ನಿಮಗೆ ಗೊತ್ತಿದೆ. ಅವರಷ್ಟೇ ಅಲ್ಲ, ಉಗ್ರ ಪೋಷಿತ ದೇಶದ ಜೊತೆ ಯುದ್ಧ ಬೇಡ ಅಂದವರಿಗೂ ಪಾಕಿಸ್ತಾನ ಸ್ವರ್ಗ ಅಂತ ಹೇಳಿದವರು ಅಲ್ಲಿಗೆ ಹೋದ್ರೆ ಪೆಟ್ರೋಲ್ಗೆ ಅಷ್ಟೇ ದುಡ್ಡು ಕೊಡಬೇಕು, ಡಿಸ್ಕೌಂಟ್ ಕೊಡೋದಿಲ್ಲ. ಸಾಧ್ಯವಾದರೆ ಹುಟ್ಟಿದ ದೇಶದ ಮೇಲೆ ಸ್ವಲ್ಪ ಗೌರವ ಇಟ್ಕೊಳ್ಳಿ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.